ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ 70ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಆ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಇವಾಗ ನಮಗೆ ಗೊತ್ತಾಗಿದೆ. ಅಂದರೆ ಒಂದು ಸಮುದ್ರದ ಉಪಮಾನವನ್ನು ಕೊಟ್ಟು ಇಲ್ಲಿ ಜ್ಞಾನಿ ಹೇಗೆ ಪರಮಶಾಂತಿಯನ್ನು ಪಡಿತಾನೆ ಮತ್ತು ಆ ಭೋಗಗಳ ಕಾಮನೆ ಇರುವಂತಹ ಅಜ್ಞಾನಿ ಶಾಂತಿಯನ್ನು ಪಡೆಯೋದಿಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಈಗ ಈ ಶ್ಲೋಕದ ಅನುವಾದ ಏನು ಅಂತ ತಿಳ್ಕೊಳ್ಳೋಣ. ಯಾವ ರೀತಿ ನದಿಗಳ ನೀರು ಯಾವಾಗ ಎಲ್ಲ ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಬರುತ್ತದು ಅಲ್ವಾ, ಅದು ಬಂದು ಪರಿಪೂರ್ಣವಾದಂತಹ ಅಚಲ ಪ್ರತಿಷ್ಠೆ ಇರುವಂತಹ ಸಮುದ್ರದಲ್ಲಿ ಅದರ ಒಳಗಡೆ ಎಂಥ ನೀರಾದರೂ ಬಂದು ಸೇರಿಕೊಳ್ಳಿ, ಮಳೆ ನೀರು ಬರುತ್ತೆ, ನದಿಗಳು, ಕೆರೆ, ಕುಂಟೆ, ಬಾವಿ ಎಂಥ ನೀರಾದರೂ ಬಂದು ಸೇರಿಕೊಳ್ಳಿ, ಅಚಲವಾದಂತಹ ಪ್ರತಿಷ್ಠೆ ಇರುತ್ತೆ ಅದಕ್ಕೆ. ಅದು ಅಲುಗಾಡೋದೆ ಅಂದರೆ ಅದನ್ನು ಏನು ಮಾಡೋಕ್ಕಾಗಲ್ಲ ಆ ನೀರುಗಳು, ಆ ರೀತಿ ಅದು ಅಚಲವಾಗಿರುತ್ತೆ. ಅಂದರೆ ಇದಕ್ಕೆ ಅರ್ಥ ಏನು ಅಂತಂದರೆ, ನಮ್ಮ ಮನಸ್ಸನ್ನು ಸಮುದ್ರ ಅಂತ ನಾವು ತಗೊಂಡ್ರೂ ಕೂಡ ಆ ಮನಸ್ಸಿನಲ್ಲಿ ಭಗವಂತನ ವಿಚಾರ ಮತ್ತು ನಾನು ಆಧ್ಯಾತ್ಮಿಕ ಸಾಧನೆ ಮಾಡಬೇಕು ಅಂತ ಒಂದು ಸರಿ ನಾವು ಅದನ್ನು ಅನ್ಕೊಂಡ್ಬಿಟ್ಮೇಲೆ ಅದರಲ್ಲಿ ಬೇರೆ ಯಾವುದೇ ವಿಷಯ ವಸ್ತುಗಳು ನಮ್ಮ ಎದುರುಗಡೆ ಬಂದರೂ ಕೂಡ ಅಥವಾ ನಮ್ಮ ಜೀವನದಲ್ಲಿ ಎಂಟ್ರಾದರೂ ಕೂಡ ನಾವು ಸ್ಥಿರವಾಗಿರಬೇಕು, ನಮ್ಮ ಮನಸ್ಸು ದೃಢವಾಗಿರಬೇಕು, ಅಚಲವಾಗಿರಬೇಕು ಅನ್ನೋದು ಇದರ ಅರ್ಥ. ಸಮುದ್ರದ ಹಾಗಿರಬೇಕು, ಆ ರೀತಿ ಸ್ಥಿತಪ್ರಜ್ಞ ಇರ್ತಾನೆ. ಅವನ ಮನಸ್ಸಿಗೆ ಯಾವ ವಸ್ತುಗಳು, ಯಾವ ವಿಷಯ ವಸ್ತುಗಳು, ಭೋಗಗಳು ಏನೇ ಆಗಿದ್ರೂ ಕೂಡ ಅವನ ಜೀವನದಲ್ಲಿ ಬರುತ್ತೆ. ಯಾಕಂದರೆ ಹಿಂದಿನ ಜನ್ಮದ ಕರ್ಮದ ಫಲ ಅನುಸಾರವಾಗಿ ನಮಗೆ ಈ ಜನ್ಮ ಸಿಕ್ಕಿರುತ್ತಲ್ವಾ. ಸೊ ಈ ಜನ್ಮದಲ್ಲಿ ಏನೇ ಬಂದರೂ ಅದನ್ನು ಸ್ವೀಕರಿಸಬೇಕು ನಾವು. ಯಾಕೆ ಅಂತಂದರೆ ಅದು ಹಿಂದಿನ ಜನ್ಮದ ಫಲ, ಅದನ್ನು ನಾವು ಅನುಭವಿಸ್ಲೇಬೇಕು. ನಾವು ಸ್ವೀಕಾರ ಮಾಡಿದ್ರೂ ಅನುಭವಿಸ್ಬೇಕು, ಸ್ವೀಕಾರ ಮಾಡಲಿಲ್ಲ ಅಂತಂದ್ರೂ ಅನುಭವಿಸ್ಬೇಕು. ಅದು ನಮಗೆ ಗೊತ್ತಿರಬೇಕು ಅಲ್ವಾ. ಅದು ಗೊತ್ತಿರಬೇಕು ಅಂದರೆ ನಾವು ಧರ್ಮಗ್ರಂಥಗಳಲ್ಲಿ ಇರೋದನ್ನು ತಿಳ್ಕೊಂಡಾಗಲೇ ನಮಗೆ ಗೊತ್ತಾಗೋದು. ಸೊ ಈಗ ಬಂದ್ಬಿಡ್ತು ಅಂತಂದ್ಬಿಟ್ಟು ಅದರಿಂದ ನಮ್ಮ ಮನಸ್ಸು ವಿಚಲಿತವಾಗಬಾರ್ದು. ಈಗ ನನಗೆ ತಿಳುವಳಿಕೆ ಇದೆ, ವಿವೇಕ ಇದೆ, ಸೊ ಇದೆಲ್ಲ ಬರುತ್ತೆ ಹೋಗುತ್ತೆ. ನನ್ನ ಜೀವನದಲ್ಲಿ ಭಗವಂತ ಏನು ಕೊಟ್ಟರು ನಾನು ಸ್ವೀಕಾರ ಮಾಡಬೇಕು. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಭಕ್ತ ಕುಂಬಾರ ಫಿಲಮ್ನ ಎಲ್ಲರೂ ನೋಡಿರ್ತೀರ. ಅದರಲ್ಲಿ ಒಂದು ಮದುವೆ ಆಗಿರುತ್ತೆ, ಎರಡನೇ ಮದುವೆ ಅನ್ನೋದು ಅವನಿಗೆ ಇಚ್ಛೆ ಇರೋದೇ ಇಲ್ಲ. ಆದರೂ ಕೂಡ ತನ್ನ ಜೀವನದಲ್ಲಿ ಅದಾಗಬೇಕು ಅಂತ ಬರುತ್ತೆ, ಅದನ್ನು ಅವನು ಆಕ್ಸೆಪ್ಟ್ ಮಾಡ್ಕೊಳ್ತಾನೆ. ಫಸ್ಟು ಬೇಡ ಅಂತಾನೆ, ಆಮೇಲೆ ಅದು ಫೋರ್ಸ್ಫುಲ್ಲಾಗಿ ಆಗಲೇಬೇಕು ಅಂತ ಸಂದರ್ಭ ಬಂದಾಗ ಅದನ್ನು ಅಯ್ಯೋ ನನಗೆ ಹಿಂಗಾಗೋಯ್ತು, ನಾನು ಒಬ್ಬ ಭಗವಂತನ ಭಕ್ತ, ನನಗೆ 2 ಮದುವೆ ಆಗೋಯ್ತಾ, ಹಾಗೆ ಹೀಗೆ ಅಂತ ಅವನೇನಾದರೂ ಕೊರಗ್ತಾ ಕೂತ್ಕೊಳ್ತಾನ? ಇಲ್ಲ. ಜೀವನದಲ್ಲಿ ಏನು ಬಂದರೂ ಕೂಡ ಅದನ್ನು ಸ್ವೀಕಾರ ಮಾಡುವಂಥ ಒಂದು ಧೈರ್ಯ ಅಥವಾ ಆ ಒಂದು ತಿಳುವಳಿಕೆ ನಮ್ಮಲ್ಲಿರಬೇಕು. ಆ ರೀತಿ ಸ್ವೀಕಾರ ಮಾಡಿ ಏನೇ ಆದರೂ ಕೂಡ ಪರವಾಗಿಲ್ಲ, ಅದನ್ನು ಎದುರಿಸ್ಬೇಕು ನಾವು. ಅದನ್ನು ನಮ್ಮ ಜೀವನದಲ್ಲಿ ಅಕ್ಸೆಪ್ಟ್ ಮಾಡ್ಕೋಬೇಕು. ಆದರೆ ಒಳಗಡೆಯಿಂದ ನಾವು ಸ್ಥಿರವಾಗಿರಬೇಕು, ಅಚಲವಾಗಿರಬೇಕು. ನಮ್ಮ ಗುರಿ ಏನಿದೆಯೋ ಅದು ನಮಗೆ ಗೊತ್ತಿರಬೇಕು. ಏನು ಸದಾ ಭಗವಂತನಲ್ಲಿ ನಾವು ಆಸಕ್ತರಾಗಿರಬೇಕು ಹೊರತು ವಿಷಯ ವಸ್ತುಗಳಲ್ಲಿ ಅಲ್ಲ ಅನ್ನೋದು ಮಾತ್ರ ನಮಗೆ ಗೊತ್ತಿರಬೇಕು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂಥ ಒಂದು ಸಮುದ್ರಕ್ಕೆ ಎಂಥ ನೀರಾದರೂ ಬಂದು ಸೇರಿದ್ರೂ ಕೂಡ ಅದು ತನ್ನ ಸೀಮೆಯನ್ನು ಮೀರೋದಿಲ್ಲ, ಅದು ತನ್ನ ಒಳಗಡೆನೇ ಇಟ್ಕೊಂಡಿರುತ್ತಲ್ಲ. ಆ ರೀತಿ ಎಲ್ಲ ಭೋಗಗಳು ಕೂಡ ಸ್ಥಿತಪ್ರಜ್ಞ ಮನುಷ್ಯನಿಗೆ ಬಂದರೂ ಕೂಡ ಅವನು ಯಾವ ರೀತಿಯಲ್ಲೂ ಕೂಡ ಅದು ವಿಕಾರ ಮಾಡೋದಕ್ಕಾಗೋದಿಲ್ಲ. ಯಾಕೆ? ಅವನು ಅಷ್ಟು ಸ್ಥಿರವಾಗಿರ್ತಾನೆ. ಅದಕ್ಕೋಸ್ಕರನೇ ಅಂಥ ಮನುಷ್ಯನಿಗೆ ಪರಮಶಾಂತಿ ಅನ್ನೋದು ಸಿಗುತ್ತೆ. ಅಂಥವನು ಮಾತ್ರನೇ ಪಡೆಯೋದಕ್ಕಾಗೋದು ಪರಮಶಾಂತಿಯನ್ನು. ಅದೇ ಭೋಗಗಳನ್ನು ಬಯಸ್ತಾನಲ್ವಾ, ಅದು ಬೇಕು, ಇದು ಬೇಕು, ಅದಿಲ್ಲ ನನ್ನ ಹತ್ರ, ಇದಿಲ್ಲ ನನ್ನ ಹತ್ರ ಅಂತ ಯಾರು ಭೋಗಗಳನ್ನು ಬಯಸ್ತಾನೋ ಅಂಥವನು ಶಾಂತಿಯನ್ನು ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಈ ಶ್ಲೋಕದ ಅರ್ಥ. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ಸ್ಥಿತಪ್ರಜ್ಞ ಜ್ಞಾನಿಯೊಡನೆ ಸಮುದ್ರದ ಉಪಮೆಯನ್ನು ಕೊಟ್ಟು ಇಲ್ಲಿ ಯಾವ ಭಾವವನ್ನು ತೋರಿಸ್ತಾ ಇದ್ದಾರೆ ಅಂದರೆ, ಇಲ್ಲಿ ಸ್ಥಿತಪ್ರಜ್ಞ ಜ್ಞಾನಿಯ ಜೊತೆ ಇಲ್ಲಿ ಸಮುದ್ರದ ಒಂದು ಹೋಲಿಕೆಯನ್ನು ಕೊಡ್ತಾ ಇದ್ದಾರಲ್ಲ, ಇಲ್ಲಿ ಏನು ಹೇಳೋದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಯಾವುದೇ ಒಂದು ಜಡವಸ್ತುವಿನ ಉಪಮೆಯನ್ನು ಕೊಟ್ಟು
ಸ್ಥಿತಪ್ರಜ್ಞ ಪುರುಷನ ವಾಸ್ತವಿಕ ಸ್ಥಿತಿಯನ್ನು ಪೂರ್ಣವಾಗಿ ವರ್ಣನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅದು ಆಧ್ಯಾತ್ಮಿಕದ ಒಂದು ಸ್ಥಿತಿ, ಸ್ಥಿತಪ್ರಜ್ಞ ಅಂತ ಅನ್ನೋದು. ಅದನ್ನು ಈ ಒಂದು ಭೌತಿಕ ಪ್ರಪಂಚದಲ್ಲಿರುವಂಥ ವಸ್ತುವಿನ ಹೋಲಿಕೆಯನ್ನು ಕೊಟ್ಟು ಹೇಳೋದಕ್ಕಾಗಲ್ಲ. ಆದರೂ ಕೂಡ ಇಲ್ಲಿ ಯಾಕೆ ಈ ಉಪಮೆಯನ್ನು ಕೊಡ್ತಾ ಇದ್ದಾರೆ ಅಂತಂದರೆ, ಈ ಉಪಮೆಯ ಮೂಲಕ ಆ ಸ್ಥಿತಿಯನ್ನು ಯಾವುದೋ ಒಂದು ಅಂಶದಲ್ಲಿ, ಅಂದರೆ ಆ ಸಮುದ್ರದಲ್ಲಿ ಇರುವಂಥ ಯಾವುದೋ ಒಂದು ಅಂಶ ಇರತ್ತಲ್ಲ, ಅದನ್ನು ಲಕ್ಷ್ಯವಾಗಿ ಇಟ್ಕೊಂಡು ಅದನ್ನು ಇದಕ್ಕೆ ಹೋಲಿಕೆ ಕೊಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಒಂದು ಎಕ್ಸಾಂಪಲ್ ಮೂಲಕ ಹೇಳಿದಾಗ ಅಟ್ಲೀಸ್ಟ್ ನಮ್ಮ ಮನಸ್ಸಿಗೆ ಒಂದು ಚೂರಾದರೂ ಹೋಗುತ್ತೆ ಅನ್ನೋ ಒಂದು ಕಾರಣದಲ್ಲಿ ಲಕ್ಷ್ಯ ನಮಗೆ ಗೊತ್ತಾಗಲಿ ಅದರ ಬಗ್ಗೆ ಅನ್ನೋದಕ್ಕೋಸ್ಕರ ಅಷ್ಟೇ. ಅದಕ್ಕೋಸ್ಕರ ಇಲ್ಲಿ ಸಮುದ್ರದ ಉಪಮೆಯನ್ನು ತಗೊಂಡು ಯಾವ ರೀತಿ ಸಮುದ್ರ ಅಪೂರ್ಯಮಾಣ ಅಂದರೆ ಅಗಾಧ ಜಲರಾಶಿಯಿಂದ ಪರಿಪೂರ್ಣವಾಗಿರುತ್ತೋ, ಅದೇ ರೀತಿ ಸ್ಥಿತಪ್ರಜ್ಞನಾಗಿರುವಂಥವನು ಅನಂತ ಆನಂದದಿಂದ ಪರಿಪೂರ್ಣನಾಗಿರ್ತಾನೆ. ಈಗ ಆಲ್ರೆಡಿ ಹೊಟ್ಟೆ ತುಂಬಿರೋನು ಇರ್ತಾನೆ ಅಂತ ಇಟ್ಕೊಳ್ಳಿ, ಅವನಿಗೇನಾದರೂ ಮತ್ತೆ ಆಸಕ್ತಿ ಇರುತ್ತಾ ಊಟದ ಮೇಲೆ? ಇಲ್ಲ. ಹಸಿದವನಿಗೆ ಆಸಕ್ತಿ ಇರುತ್ತೆ, ಅದೇ ಹೊಟ್ಟೆ ತುಂಬಿರೋನಿಗೆ ಇರೋದಿಲ್ಲ. ಸಮುದ್ರ ಯಾವಾಗಲೂ ನೀರಿನಿಂದ ತುಂಬಿರುತ್ತೆ, ಅದಕ್ಕೆ ಒಂದು ಚಿಕ್ಕ ನದಿ ಬಂದು ಸೇರಿಕೊಂಡ್ರೆ ಅದಕ್ಕೇನು ಡಿಫ್ರೆನ್ಸ್ ಅನಿಸೋದೇ ಇಲ್ಲ ಅದಕ್ಕೆ. ಅದೇ ರೀತಿ ಸ್ಥಿತಪ್ರಜ್ಞ ಅನಂತ ಆನಂದದಿಂದ ಪರಿಪೂರ್ಣನಾಗಿರ್ತಾನೆ ಅನ್ನುವಂಥ ಭಾವವನ್ನು ತಿಳಿಸೋದಕ್ಕೋಸ್ಕರ ಇಲ್ಲಿ ಆ ಒಂದು ಉಪಮಾನವನ್ನು ಕೊಟ್ಟಿದ್ದಾರೆ. ಹೇಗೆ ಸಮುದ್ರಕ್ಕೆ ನೀರಿನ ಅವಶ್ಯಕತೆ ಇರೋದಿಲ್ವೋ, ಅದೇ ರೀತಿ ಸ್ಥಿತಪ್ರಜ್ಞ ಪುರುಷನಿಗೂ ಕೂಡ ಯಾವುದೇ ಸಾಂಸಾರಿಕ ಸುಖ ಭೋಗಗಳ ಅವಶ್ಯಕತೆ ಅನ್ನೋದು ಸ್ವಲ್ಪ ಕೂಡ ಇರೋದಿಲ್ಲ. ಅವನು ಸರ್ವಥಾ ಆಪ್ತ ಕಾಮನಾಗಿದ್ದಾನೆ. ಅವನಿಗೆ ಯಾವುದೇ ರೀತಿಯ ಹೊರಗಡೆ ಪದಾರ್ಥಗಳು, ಭೋಗಗಳು ಯಾವುದು ಬೇಕಾಗಿರೋದಿಲ್ಲ. ಈಗ ನಾವು ಯಾವುದೇ ವಸ್ತು ಆಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಏನೇ ಆಗಿರಲಿ, ಅದನ್ನು ಪಡಿಬೇಕು ಅನ್ನೋದು ನಮಗೆ ಆಸೆ ಬರುತ್ತಲ್ಲ, ಅದು ಯಾಕೆ ಬರುತ್ತೆ ಹೇಳಿ? ನಾವು ಆನಂದ ಪಡೋದಕ್ಕೆ, ಸಂತೋಷ ಪಡೋದಕ್ಕೆ, ಸುಖ ಪಡೋದಕ್ಕೆ ಅಲ್ವಾ? ಆದರೆ ಇಲ್ಲಿ ಅವನು ತನ್ನೊಳಗಡೆ ತಾನೇ ಆನಂದದಿಂದ ತುಂಬ ಹೋಗಿದ್ದಾನೆ. ಅವನಿಗೆ ಎಕ್ಸ್ಟ್ರಾ ಆನಂದ ಬೇಕೇ ಆಗಿಲ್ಲ ಅಂತಂದಮೇಲೆ ಅವನು ವಸ್ತುಗಳ ಬಗ್ಗೆ ಯಾಕೆ ಯೋಚನೆ ಮಾಡ್ತಾನೆ? ಅದನ್ನು ಸರ್ವಥಾ ಆಪ್ತ ಕಾಮನಾಗಿರೋದು ಅಂತ ಹೇಳ್ತಾರೆ. ಅಂದರೆ ಅವನಲ್ಲಿ ಸ್ವಲ್ಪ ಕೂಡ ಭೋಗಗಳ ಅವಶ್ಯಕತೆ ಅನ್ನೋದು ಅವನ ಜೀವನದಲ್ಲಿ ಇರೋದೇ ಇಲ್ಲ. ಯಾವ ಪ್ರಕಾರ ಸಮುದ್ರದ ಸ್ಥಿತಿ ಅಚಲವಾಗಿರುತ್ತೋ, ದೊಡ್ಡ ಬಿರುಗಾಳಿ ಆಗಿರ್ಬೋದು, ಚಂಡಮಾರುತ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ನದಿಗಳ ಪ್ರವಾಹಗಳೇ ಬಂದು ಅದರ ಒಳಗಡೆ ನುಗ್ಗಿದ್ರೂ ಕೂಡ ಅದು ತನ್ನ ಸ್ಥಿತಿಯಿಂದ ವಿಚಲಿತವಾಗೋದಿಲ್ವೋ, ಆ ಗಡಿಯನ್ನು ಮೀರೋದಿಲ್ವೋ, ಅದೇ ರೀತಿ ಪರಮಾತ್ಮನ ಸ್ವರೂಪದಲ್ಲಿ ಸ್ಥಿತನಾಗಿರುವಂತಹ ಯೋಗಿಯ ಸ್ಥಿತಿ ಕೂಡ ಸರ್ವಥಾ ಅಚಲವಾಗಿರುತ್ತೆ. ಅವನು ಯಾವತ್ತೂ ವಿಚಲಿತನಾಗೋದಿಲ್ಲ. ದೊಡ್ಡ ದೊಡ್ಡ ಸಾಂಸಾರಿಕ ಸುಖ ಆಗಿರ್ಬೋದು, ದುಃಖಗಳು, ಅವೆಲ್ಲ ಸಂಯೋಗ ವಿಯೋಗ ಏನೇ ಆದರೂ ಕೂಡ ಅವನ ಸ್ಥಿತಿನಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಇರೋದಿಲ್ಲ. ಅವನು ಸಚ್ಚಿದಾನಂದ ಘನ ಪರಮಾತ್ಮನಲ್ಲಿ ನಿತ್ಯ ನಿರಂತರವಾಗಿ ಅಚಲವಾಗಿ ಮತ್ತು ಏಕರಸವಾಗಿ ಸ್ಥಿತನಾಗಿರ್ತಾನೆ. ಅವನು ಭಗವಂತನ ಒಳಗಡೆ ಒಂದಾಗ್ಬಿಟ್ಟಿದ್ದಾನೆ, ಅಥವಾ ತನ್ನೊಳಗಡೆ ಭಗವಂತ ಇದ್ದಾನೆ. ಅದಕ್ಕೆ ಅವನು ಸಂಪೂರ್ಣ ಆನಂದದಲ್ಲಿ ತೇಲಾಡ್ತಾ ಇರ್ತಾನೆ. ಅವನಿಗೆ ಹೊರಗಡೆಯಿಂದ ಬರುವಂಥದ್ದು ಯಾವುದು ಏನು ಎಫೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಳಗಡೆ ಜಾಗನೂ ಇಲ್ಲ. ತನ್ನ ಜೀವನದಲ್ಲಿ ಬರಬಹುದು, ಏನೇ ಏರಿಳಿತಗಳು ಬಂದರೂ ಕೂಡ ಅವನಿಗೆ ಅದು ಏನೂ ಮಾಡೋದಕ್ಕಾಗಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಸಮುದ್ರದ ಒಂದು ಎಕ್ಸಾಂಪಲನ್ನು ನಾವು ಕೇಳಿ ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ವಿ ಅಂತಂದರೆ, ನಮ್ಮ ಜೀವನದಲ್ಲೂ ಕೂಡ ಏನೇ ಆದರೂ ನಾವು ತಲೆ ಕೆಡಿಸ್ಕೋಬಾರ್ದು. ನಮ್ಮ ಕೆಲಸ ಏನು? ಭಗವಂತನನ್ನು ಪಡೆಯೋದಕ್ಕೆ, ಅವನ ಕಡೆ ಹೋಗೋದಕ್ಕೆ ಏನು ಸಾಧನೆ ಮಾಡಬೇಕೋ ಅಷ್ಟು ಮಾತ್ರ ನಮಗೆ ಗೊತ್ತಿರಬೇಕು. ಬೇರೆ ಎಲ್ಲ ನಾವು ಬಿಟ್ಬಿಡಬೇಕು, ಆಯಿತಾ? ಆ ಸ್ಥಿತಿಗೆ ಬರಬೇಕು ಅಂತಂದರೆ ನಾವು ಕೂಡ ಸಾಧನೆ ಮಾಡಲೇಬೇಕಲ್ವಾ? ಇದನ್ನೆಲ್ಲ ತಿಳ್ಕೊಳ್ಬೇಕಲ್ವಾ? ಆಗಲೇ ತಾನೇ ನಮಗೆ ಗೊತ್ತಾಗೋದು ಏನು ಮಾಡಿದ್ರೆ ನಾವು ಆ ಸ್ಥಿತಿಗೆ ಬರ್ತೀವಿ, ಸ್ಥಿತಪ್ರಜ್ಞನ ಸ್ಥಿತಿಗೆ ಅಂತಂದ್ಬಿಟ್ಟು. ಅದಕ್ಕೆ ಇಲ್ಲಿ ಭಗವಂತ ಒಂದೊಂದಾಗಿ ಹೇಳ್ತಾ ಹೋಗ್ತಾ ಇದ್ದಾನೆ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋಣ. ಮುಂದಿನ ಪ್ರಶ್ನೆಯನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.